यादगिरी तालुका मोतनल्ली गांव के किसानों के खेतों का रास्ता बंद। यादगिरी तालुका के मोतनल्ली गांव में किसानों के खेतों को जाने वाला मेन रास्ता टेम्पररी बंद कर दिया गया है, जिस वजह से लोकल किसान बहुत ही ज्यादा नाराज है। तकरीबन 70% किसान इसी रास्ते से अपने खेतों को जाते थे और खेती का काम करते थे। रास्ता बंद होने की वजह से किसानों को खेती का सामान खेतों तक ले जाने में और कटाई की फसल मंडी तक ले जाने में बहुत ही ज्यादा मुश्किल हो रही है। किसानों ने कहा कि बरसात के टाइम और कोई रास्ता नहीं है, हमको बहुत बड़ी मुश्किल हो रही है। हमने ऑफिसरान से अपील किया है कि ये रास्ता फौरन खोल दिया जाए। तहसीलदार और पंचायत के ऑफिसर जल्द से जल्द साइट पर आकर इंस्पेक्शन करने वाले हैं। ऐसे ही खास और अहम खबरों से अपडेटेड रहने के लिए चैनल को लाइक करें, शेयर करें और फॉलो करना ना भूलें। ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಮೋಟ್ನಳ್ಳಿ ಗ್ರಾಮದಲ್ಲಿ ದೊಡ್ಡ ಕೆರೆ ಅಂತೇಳಿ ಈ ಕೆರೆ ಜೋರಾಗಿ ಮಳೆ ಬಂದರೆ ಸಾಕು ಮೋಟ್ನಳ್ಳಿ ಗ್ರಾಮದಲ್ಲಿ ಇರತಕ್ಕಂತ ರೈತರಿಗೆ ತುಂಬಾ ಅನಾನುಕೂಲ ಆಗುತ್ತದೆ। ಯಾಕಂದ್ರೆ ಇದು ಬಂದು ಊರಲ್ಲಿ ಅರ್ಧ ಜನ ರೈತರ ಹೊಲಗಳೆಲ್ಲ ಊರ ಕೆರೆ ದಾಟಿನೇ ಹೋಗಬೇಕು। ಆದ ಕಾರಣ ಜೋರಾಗಿ ಮಳೆ ಬಂದರೆ ಸಾಕು, ಮಧ್ಯಾಹ್ನ ಮಳೆ ಬಂದರೆ ಹೊಲದಲ್ಲಿಂದ ಜನಗಳು ಊರೊಳಗೆ ಬರುವಂತಿಲ್ಲ, ಊರೊಳಗೆ ಇದ್ದ ರೈತರು ಹೊಲಕ್ಕೆ ಹೋಗುವಂತಿಲ್ಲ। ಆ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ಉಂಟಾಗುತ್ತದೆ। ಹೊಲದಲ್ಲಿ ಇರತಕ್ಕಂತ ರೈತರು ಮಳೆ ಬಂದರೆ ಈ ತರ ನೀರು ಹರಿದಾಡಿದರೆ ಅವರು 5 ಕಿಲೋಮೀಟರ್ ಸುತ್ತ ಹಾಕಿಕೊಂಡು ಹೊಸಳ್ಳಿ ಮೇಲೆ ಊರಿಗೆ ಬರುವಂತ ಪರಿಸ್ಥಿತಿ ನಮ್ಮ ಮೋಟ್ನಳ್ಳಿಯ ರೈತರದು। ಆದ ಕಾರಣ ಇದು ಒಂದು ಸೇತುವೆ ಮಾಡಬೇಕಂತೇಳಿ ಸಚಿವರಿಗೆ ಹಾಗೂ ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ। ಆದರೆ ಅವರು ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ। ಈಗ ಒಂದು ವಾರದಿಂದ ಧಾರಾಕಾರ ಮಳೆ ಸುರಿಯುವುದರಿಂದ ಇದಕ್ಕೆ ಉಂಟಾಯ್ತದ್ದು ಏನಂತಂದ್ರೆ ರೈತರು ಹೊಲಕ್ಕೆ ಹೋಗಂಗೇ ಇಲ್ಲ, ಅವರ ಜಮೀನು ಎಂತದಂತ ನೋಡಂಗೇ ಇಲ್ಲ। ಆ ಪರಿಸ್ಥಿತಿ ಉಂಟಾಗಿದೆ। ಎತ್ತುಗಳಾಗಿರ್ಬೋದು, ದನಗಳಾಗಿರ್ಬೋದು, ಆಡುಗಳಾಗಿರ್ಬೋದು ಅಡವಿಗೆ ಹೊಲಕ್ಕೆ ಹೋಗುವಂತೆ ಇಲ್ಲ। ಈ ನೀರಿನಿಂದ ತುಂಬಾ ಅನಾನುಕೂಲ ಆಗುತ್ತಾ ಇದೆ ರೈತರಿಗೆ। ಆದ ಕಾರಣ ಇದಕ್ಕೊಂದು ಸೇತುವೆಯನ್ನು ಮಾಡಿಕೊಟ್ಟು ಈ ರೈತರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಹಾಗೂ ಶಾಸಕರಲ್ಲಿ ಹಾಗೂ ಸಚಿವರಲ್ಲಿ ಮನವಿ ಮಾಡಿಕೊಳ್ತೀವಿ। ಇದರ ಬಗ್ಗೆ ಅತಿ ಬೇಗನೆ ಕ್ರಮವನ್ನು ಕೈಗೊಂಡು ಇದಕ್ಕೊಂದು ರೈತರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ।